ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶೂನ್ಯದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಜಿಮ್ ಕೋಚ್ ವಿನೋದ್ ರವರ ಸ್ಫೂರ್ತಿ. ಗುಬ್ಬಿವಾಸಿಯಾದ ವಿನೋದ್ ಬದುಕಿನಲ್ಲಿ ಗೆಲ್ಲಬೇಕೆಂಬ ಛಲದೊಂದಿಗೆ ಬಡತನ ಎಂದಿಗೂ ಅಡ್ಡಿಯಾಗುವುದಿಲ್ಲ ಎಂಬುದಕ್ಕೆ ಜಿಮ್ ಕೋಚ್ ವಿನೋದ್ ರವರೇ ಜೀವಂತ ಉದಾಹರಣೆ. ಕೈಯಲ್ಲಿ ₹1 ಇಲ್ಲದ ಅತ್ಯಂತ ಕಠಿಣ ಪರಿಸ್ಥಿತಿಯಿಂದ ಆರಂಭವಾದ ಇವರು 10 ವರ್ಷದ ನಿರಂತರ ಪರಿಶ್ರಮ ಇಂದು ಇವರನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮಿಂಚುವಂತೆ ಮಾಡಿದೆ. ಕಷ್ಟದ ಹಾದಿ, ಕಠಿಣ ಪರಿಶ್ರಮ. ಕಳೆದ 1 ದಶಕದ ಹಿಂದೆ ವಿನೋದ್ ರವರ ಪಯಣ ಸುಲಭವಾಗಿರಲಿಲ್ಲ. ತುತ್ತು ಅನ್ನಕ್ಕೂ ಪರದಾಡುವಂತಹ ಕನಿಷ್ಠ ಸೌಲಭ್ಯಗಳು ಇಲ್ಲದ ದಿನಗಳಲ್ಲಿಯೂ ಅವರು ತಮ್ಮ ಗುರಿಯನ್ನು ಮಾತ್ರ ಕೈ ಬಿಡಲಿಲ್ಲ. ಪ್ರತಿದಿನ ಸವಾಲುಗಳನ್ನು ಮೆಟ್ಟಿ ನಿಂತು ಬೆವರು ಹರಿಸಿ ಜಿಮ್ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು. ನನ್ನ ಹತ್ತಿರ ₹1 ಹಣ ಇಲ್ಲದ ಸಮಯದಲ್ಲಿಯೂ ನಾನು ನನ್ನ ಕನಸನ್ನು ಬಿಡಲಿಲ್ಲ. ಆ 10 ವರ್ಷಗಳ ಕಷ್ಟದ ದಿನಗಳೇ ಇಂದು ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿವೆ ಎಂದು ವಿನೋದ್ ತಮ್ಮ ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಾರೆ. 10 ವರ್ಷಗಳ ಸತತ ಕಠಿಣ ತರಬೇತಿಯ ಫಲವಾಗಿ ವಿನೋದ್ ರವರು ಕೇವಲ ಸ್ಥಳೀಯ ಮಟ್ಟದಲ್ಲಷ್ಟೇ ಅಲ್ಲದೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಜಿಮ್ ಹಾಗೂ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನಗಳನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ದೇಶ ಮತ್ತು ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ. ಯುವ ಪೀಳಿಗೆಗೆ ಮಾದರಿ ಸದಸ್ಯ, ಯಶಸ್ವಿ ಕೋಚ್ ಆಗಿ ಗುರುತಿಸಿಕೊಂಡಿದ್ದಾರೆ ವಿನೋದ್. ನೂರಾರು ಯುವಕರಿಗೆ ಫಿಟ್ನೆಸ್ ತರಬೇತಿ ನೀಡುತ್ತಿದ್ದಾರೆ. ಸಂಪನ್ಮೂಲಗಳ ಕೊರತೆ ನೆಪ ಹೇಳಿ ಸಾಧನೆಯಿಂದ ಹಿಂದೆ ಸರಿಯುವ ಇಂದಿನ ಯುವ ಪೀಳಿಗೆಗೆ ವಿನೋದ್ ರವರ ಈ ಕಷ್ಟದ ಪಯಣ ಮತ್ತು ಗೆಲುವು ನಿಜಕ್ಕೂ ಒಂದು ದೊಡ್ಡ ಸ್ಫೂರ್ತಿಯಾಗಿದೆ. ಶೂನ್ಯದಿಂದ ಜಗತ್ತೇ ಮೆಚ್ಚುವ ಸಾಧನೆ ಮಾಡಿದ ಕೋಚ್ ವಿನೋದ್ ರವರು ಮುಂದಿನ ಪಯಣಕ್ಕೆ ಹಿರಿಯರು ಹಾಗೂ ಯುವಕರು ಶುಭ ಹಾರೈಸಿದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಇವತ್ತು ಹೆಗ್ಗೆರೆಯಲ್ಲಿ ನ್ಯೂ ರಾಯಲ್ ಫಿಟ್ನೆಸ್ ಅಂತ ಹೇಳಿ ಒಂದು ಜಿಮ್ ಸ್ಟಾರ್ಟ್ ಮಾಡಿದ್ದಾರೆ ಲೋಕೇಶ್ ಅಂತ. ಅದರಲ್ಲಿ ಟ್ರೈನರ್ ಆಗಿ ವಿನೋದ್ ಅವರು ಸುಮಾರು 10 ವರ್ಷಗಳ ಕಾಲದಿಂದ ಅವರ ದೇಹನ ಸದೃಢವಾಗಿತ್ತು. ಆಮೇಲೆ ಅವ್ರೊಂದು ಸಾಧನೆ ಈ ಜಿಮ್ನಲ್ಲಿ ಬಾಡಿ ಫಿಟ್ನೆಸ್ಗೋಸ್ಕರ, ಆಮೇಲೆ ಆರೋಗ್ಯಕ್ಕೋಸ್ಕರ ನಾನು ಏನು ಕ್ರಮ ಹಾಕಬೇಕು, ನನ್ನಿಂದ ಏನೇನು ಹೊರಗಡೆ ಕೆಲಸಕೊಡ್ಬೇಕು, ನಂತರ ಎಷ್ಟೋ ಜನ ಆರೋಗ್ಯ ಕಾಪಾಡ್ಕೊಳ್ಬೇಕು, ಮತ್ತು ಫಿಟ್ನೆಸ್ಸಲ್ಲಿ ಏನೇನು ನಮಗೆ ಸಲಹೆಗಳು ಸಿಗ್ತವೆ ಹಾಗೋಸ್ಕರ ನಾನು ಎಲ್ಲವನ್ನೊಂಥರ ಚಿತ್ರರಂಗದಲ್ಲಿ ನಾವು ಗುರುತಿಸ್ಕೊಂತೀವಿ. ಯಾವುದೇ ಒಂದು ಕೆಲಸ, ವೆಲ್ಡಿಂಗ್ ಕೆಲಸ ಇರ್ಬೋದು, ಗರ ಕೆಲಸ ಇರ್ಬೋದು, ಮತ್ತು ಅಫಿಷಿಯಲ್ ಲೈನಲ್ಲಿ ಇರ್ಬೋದು, ಯಾವುದೇ ಓದೋದಲ್ಲಾಗ್ಬೋದು, ಸ್ಪೋರ್ಟ್ಸಲ್ಲಾಗಿರ್ಬೋದು. ಅದೇ ರೀತಿ ವಿನೋದ್ ಅವರು ಕೂಡ ಈ ಜಿಮ್ಮಲ್ಲಿ ನಾನು ಸಾಧನೆ ಮಾಡಬೇಕು ಅಂತ ತುಂಬ ಶ್ರಮಪಟ್ಟು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಮುಂದೆನೂ ಕೂಡ ಒಂದು ಆರೋಗ್ಯ ಆಯುಷ್ಯವನ್ನು ದೇವರು ಕೊಟ್ಟು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ಈ ಜಿಮ್ಮಿನ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಇಲ್ಲಿ ಟ್ರೈನರ್ ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಂದರೆ ಜಿಮ್ ಸ್ಟೂಡೆಂಟ್ಸ್ಗಳು ಅವರೆಲ್ಲರೂ ಕೂಡ ಇವ್ರ ಶ್ರಮ ನೋಡಿ ಮತ್ತು ಅವ್ರಿಗೂ ಕೂಡ ಈ ಥರ ಆಗಬೇಕು ಅನ್ನೋ ಒಂದು ಶ್ರಮನ ದಯಮಾಡಿ ಎಲ್ಲರೂ ಹಾಕಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ 2 ಮಾತುಗಳು ನಮ್ಗೆ ತಿಳಿಸ್ತಾ ಇದ್ದೀವಿ. ಯಾವುದೇ ಒಂದು ಸಾಧನೆ ಮಾಡಬೇಕಂದ್ರೆ ಅದರಿಂದ ನಿರಂತರವಾದ ಪರಿಶ್ರಮ, ಶ್ರದ್ಧೆ, ಬುದ್ಧಿ ಮತ್ತು ದೃಢ ನಿರ್ಧಾರಗಳು ಇರಬೇಕಾಗುತ್ತೆ. ಆ ಒಂದು ದೃಢ ನಿರ್ಧಾರ ಮತ್ತು ಶ್ರದ್ಧೆಯಿಂದ ಮತ್ತು ನಿರಂತರ ಪರಿಶ್ರಮದಿಂದ ಯಾವುದೇ ಒಂದು ಸಾಧನೆನ ನಾವು ಸಾಧನೆ ಮಾಡೋಕ್ಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕೋಚ್ ಅಂತ ನಾವು ವಿನೋದ್ ಅಂಶ ಏನಿದ್ದಾರೆ, ಅವರು ನಮಗೆ ಕೋಚ್ ಆಗಿರುವಂಥದ್ದು ಒಂದು ಭಾಳ ಹೆಮ್ಮೆ. ಮತ್ತು ಅವರಿಂದ ನಾವು ತರಬೇತಿ ಪಡ್ತಾ ಇರೋವಂಥದ್ದು ನಮ್ಗೆ ಭಾಳ ಹೆಮ್ಮೆ ಕೊಡುವಂಥ ವಿಚಾರ. ಇವರು ಯಾವುದೇ ಒಂದು ಒಂದು ಬಂಡೆ ಇರುತ್ತೆ. ಆ ಒಂದು ಬಂಡೆನ ಯಾವುದೇ ರೀತಿಯಲ್ಲಿ ನಾವು ಎಲ್ಲ ಬೇಡವಾದಂಥ ವಸ್ತುಗಳನ್ನ ತೆಗೆದು ಅದು ಒಂದು ಸುಂದರವಾದ ಆಕೃತಿಯನ್ನು ಯಾವ ರೀತಿ ಮಾಡ್ತೀವಿ, ಅದೇ ರೀತಿ ಅವರು ತಮ್ಮ ಪರಿಶ್ರಮ ಮತ್ತು ಶ್ರದ್ಧೆ ಮತ್ತು ಶಿಸ್ತಿನಿಂದ ನಿರಂತರವಾಗಿ ಮಾಡ್ಕೊಂಡ್ಬಂದಿರೋದ್ರಿಂದ ಈ ಒಂದು ಅವರ ದೇಹನ ಯಾವ ರೀತಿ ಒಂದು ಸುಂದರವಾದ ಆಕೃತಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದೇ ನಮಗೆ ಕಣ್ಮುಂದೆ ಕಾಣ್ತಾ ಇರೋಂಥ ಒಂದು ಉತ್ತಮ ಉದಾಹರಣೆ. ಅವರ ಒಂದು ದೇಹ ಈ ರೀತಿ ಮಾಡ್ಕೊಂಡಿರೋದು ನಮ್ಮ ಈ ಒಂದು ಜಿಮ್ನಲ್ಲಿ ಬರುವಂಥ ಎಲ್ಲ ಸ್ಟೂಡೆಂಟ್ಸ್ಗಳು ಒಂದು ಸ್ಫೂರ್ತಿಯಾಗಿದೆ. ಅದೇ ರೀತಿ ಎಲ್ಲ ನಮ್ಮ ಮಿತ್ರರು, ಗೆಳೆಯರು ಇದೇ ರೀತಿ ಸ್ಫೂರ್ತಿಯಾಗಿ ತಗೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಂತ ತಿಳ್ಕೊಂಡು ಅವ್ರ ಆರೋಗ್ಯದ ಕಾಪಾಡ್ಕೊಬೇಕಂತ ಅವರು ನಮಗೆ ಸ್ಫೂರ್ತಿಯಾಗಿದ್ದಾರೆ. ಅದೇ ರೀತಿ ಈಗ ನಾವು ಸಣ್ಣ ಪುಟ್ಟ ಕಾಯಿಲೆಗಳು ಹುಷಾರಿಲ್ಲ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತೀವಿ. ಹಾಸ್ಪಿಟ್ಲಿಗೆ ಹೋದ ನಂತರ ನಾವು ದುಡ್ಡು ಖರ್ಚು ಮಾಡೋದು, ಇದೇ ಮೊದಲಾಗಿ ನಾವು ದುಡ್ಡು ಖರ್ಚು
ಮಾಡಿ ಅಥವಾ ಏನು ಫೀಸ್ ಬರುತ್ತೆ ಅದೆಲ್ಲ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಖರ್ಚು ಮಾಡಿ ನಾವು ಆರೋಗ್ಯನ ಕಾಪಾಡಿಕೊಂಡ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿ ಇರುತ್ತೆ ಅಂತ ಹೇಳ್ತಾ ನಾವು ಇನ್ನು ಮುಂದೆ ಇನ್ನೂ ಹೆಚ್ಚಿನ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಶಸ್ತಿಗಳು ಕೊಡ್ತಿದ್ದು ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ತರಲಿ ಅಂತ ಆಶಿಸ್ತಾ ನಾವೊಂದು ಆರೈಕೆ ನಮ್ಮೂರು ಗುಬ್ಬಿ. ನಾನು ಒಂದು 8 to 9 ಇಯರ್ಸಿಂದ ಬಾಡಿ ಬಿಲ್ಡಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಾಡಿ ಬಿಲ್ಡಿಂಗ್ ಯಾಕೆ ಅಂತ ಹೇಳಿದ್ರೆ ಬಡತನದಿಂದ ಬಂದಿದ್ದು. ನಾವು 4 ಜನ ಗುರ್ತಿಸ್ಕೊಬೇಕು ಅಂತ ಹೇಳಿದ್ರೆ ಬೇರೆ ಏನೂ ಇಲ್ಲ ನನಗೆ. ಇದರಲ್ಲಿ ಸ್ಪೋರ್ಟ್ಸ್ ಎಲ್ಲ ಗುರ್ತಿಸ್ಕೊಬೇಕು ಅಂತ ಇತ್ತು. ಅದರಿಂದ ಬಾಡಿ ಬಿಲ್ಡಿಂಗ್ ಬಂದೆ. ನಾನು ಒಂದು 11 ಗೋಲ್ಡ್ ಮೆಡಲ್ ಆಗಿದೆ ಸ್ಟೇಟಲ್ಲಿ, ನ್ಯಾಷನಲ್ಸಲ್ಲಿ 3 ಆಗಿದೆ. ಈಗ ಮೊನ್ನೆ ಲಾಸ್ಟ್ ಮಂತ್ 21 ಥೈಲ್ಯಾಂಡಲ್ಲಿ ಪುರುಷ ಅಂತ ಮಾಡಿದೆ, ಅದರಲ್ಲಿ 2nd ಪ್ಲೇಸ್ ಆಯಿತು. ಮೊನ್ನೆ ನಾನು ಈ ಮಂತ್ 5th ಚೆನ್ನೈಲಿ ಮಾಡಿದೆ, ಅದರಲ್ಲಿ 2nd ಪ್ಲೇಸ್ ಆಯಿತು. ಈಗ 4 ಜನ ಗುರ್ತಿಸ್ಕೊಬೇಕು ಅಂತ ಹೇಳ್ಕೊಬೇಕು ಬಾಡಿ ಬಿಲ್ಡಿಂಗಿಗೆ ಬಂದು ಮಾಡ್ತಾರೆ. ಏನಕ್ಕೆ ಅನ್ನೋದು ನಾವು ಆರೋಗ್ಯವಾಗಿರಬೇಕು. ಈಗಿನ ಫುಡ್ಡಿನ ಇದರಲ್ಲಿ ನಿದ್ದೆ ಇರಲ್ಲ, ಕರೆಕ್ಟಾಗಿ ಇರಲ್ಲ, ಕುಡಿಯೋದು ಸೇದೋದು ಎಲ್ಲ ಮಾಡ್ತಾರೆ. ಜಿಮ್ಮಿಗೆ ಬರಬೇಕು, ಹೆಲ್ದಿ ಫುಡ್ ತಿನ್ನಬೇಕು, ವರ್ಕೌಟ್ ಮಾಡಬೇಕು, ಫಿಟ್ನೆಸ್ ಆಗಿರಬೇಕು.